ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ನೋಟಿಸ್ ಮಾಡ್ತಾ ಇರ್ಬೋದು, ಏನೋ ಚೇಂಜ್ ಆಗಿದೆ ಇಲ್ಲ ಅಂತ. ಸೊ ಚೇಂಜ್ ಏನಾಗಿದೆ ಅಂತಂದರೆ ನನ್ನ ಹೇರ್ ಕಟ್ಟು ಸ್ವಲ್ಪ ಉದ್ದನೇ ಇರ್ತಿತ್ತು ನನ್ನ ಕೂದಲು ಯಾವಾಗ್ಲೂ. ಸೊ ಸುಮಾರು ವರ್ಷ ಆದಮೇಲೆ, ಸುಮಾರು ವರ್ಷ ಏನು, ನಾನು ಇಷ್ಟು ಶಾರ್ಟ್ ಭಾಳ ಕಮ್ಮಿ ಸತಿ ಮಾಡಿಸಿರೋದು. ಸೊ ಚರಿ ಹುಟ್ಟಿ ಆದಮೇಲೆ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಅಂತ ಅವಾಗ ತುಂಬ ಉದ್ದ ಬೆಳೆದಿತ್ತು, ಲೈಕ್ ವೇ ಲಾಂಗರ್, ಇಷ್ಟು ಉದ್ದ ಬೆಳೆದಿತ್ತು. ಸೊ ಅದನ್ನು ಅವಾಗ ಕಟ್ ಮಾಡಿಸಿದ್ದೆ. ಅದಾದಮೇಲೆ ಇವಾಗೆ, ಬಿಕಾಸ್ ನೀವು ನೋಡಿದಂಗೆ ನಾನು ಹೇರ್ ಕಲರಿಂಗ್ ಮಾಡಿಸಿದ್ದೆ, ಅದು ಸರಿಯಾಗಿರಲಿಲ್ಲ. ಹಾಗಾಗಿ ಅದು ಫಸ್ಟ್ ನನಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಸ್ವಲ್ಪ ಶಾರ್ಟಾಗಿ ಆಗಿದೆ, ಬಟ್ ನಂಗೆ ಇಷ್ಟ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ, ಒಂಥರ ಈಸಿ ಪೀಸಿ, ಚಿಕ್ಕ ಜುಟ್ಟು ಹಾಕ್ಕೋಬೋದು ಅಥವಾ ಹಾಗೆ ಬಿಡ್ಕೋಬೋದು, ಹೆಂಗಿದ್ರೂ ಈಸಿ ಇರುತ್ತೆ. ಸೊ ಹಾಗಾಗಿ ಒಂಥರ ಎಂಜಾಯಿಂಗ್ ದಿಸ್ ಶಾರ್ಟ್ ಹೇರ್ ಅಂತ ಹೇಳ್ಬೋದು. ಸೊ ಎಸ್, ಇವತ್ತು ಬೆಳಗ್ಗೆಯಿಂದ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮೋಸ್ಟ್ ಆಫ್ ಯು, ನನಗೆ ಗೊತ್ತು ತುಂಬ ಜನಕ್ಕೆ ಉದ್ದ ಕೂದಲೇ ಇಷ್ಟ ಆಗತ್ತೆ. ಬಟ್ ಫಾರ್ ದ ಚೇಂಜ್, ನನಗೆ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಬೇಗ ಹೇರ್ ಗ್ರೋತ್ ಇರೋದ್ರಿಂದ ಸ್ವಲ್ಪ ಚೇಂಜ್ ಇರಲಿ, ಸ್ವಲ್ಪ ಹೆಲ್ದಿ ಹೇರ್. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸಾಫ್ಟ್ ಆ್ಯಂಡ್ ಸಿಲ್ಕಿ ಇದೆ. ಸೊ ಇಲ್ಲಿ ನನಗೆ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ತೆಗ್ದಾಕೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಹಾಕಿದ್ದಾಯಿತು. ಸೊ ಎಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಯಿತಾ ಹೇರ್ ಕಟ್ಟು ಅಂತ ಹೇಳಿ. ಎಸ್, ಇವತ್ತು ಬೆಳಗ್ಗೆಯಿಂದ ಏನಾಯಿತು ಅಂತಂದರೆ, ಇವತ್ತು ಒಂದು ಭಾನುವಾರ. ಸೊ ಭಾನುವಾರ ಯೂಶ್ವಲಿ ನಾವೇನು ಮಾಡ್ತೀವಿ, ಮನೇಲಿರೋ ಕಾರಣ ಬೆಳಗ್ಗೆ ಹೊತ್ತು, ಅಂದರೆ ಇಲ್ಲಿ ಬೆಳಗ್ಗೆ ಅಲ್ಲಿ ರಾತ್ರಿ ಆಗಿರುತ್ತಲ್ವ. ಸೊ ಸಂಜೆ ಟೈಮ್ ಯೂಶ್ವಲಿ ಇಲ್ಲ, ಅರ್ಲಿ ಮಾರ್ನಿಂಗ್ ಆದಾಗ ಸೊ ಚರಿ ಜೊತೆ ಮಾತಾಡೋದು, ಕಾಲ್ ಮಾಡೋದು, ನಮ್ಮ ಮನೇಲಿ ಮಾತಾಡೋದು, ಈ ಥರದ್ದನ್ನೇ ಮಾಡ್ತಾ ಇರ್ತೀವಿ. ಸೊ ಚರಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಅವಳಿಗೆ ಹೇರ್ ಕಟ್, ಅವಳದು ಹೇರ್ ಕಟ್ ಆಗಿದೆ, ನಂದು ಹೇರ್ ಕಟ್ಟು, ಅವಳದು ಹೇರ್ ಕಟ್ಟು. ಅದ್ರದ್ದು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಎಸ್, ಚಿಕ್ಕ ಮಕ್ಕಳನ್ನ ಹಿಡಿದು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸೋದು ಒಂದು ದೊಡ್ಡ ಚಾಲೆಂಜ್. ಅದರಲ್ಲಿ ಎಸ್ಪೆಷಲಿ ಚರಿ, ಅವಳಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂತಂದ್ರೆ ಕಷ್ಟ. ಹಚ್ಚಿಸ್ಕೊಳ್ಳೋದೇ ಇಲ್ಲ ಎಣ್ಣೆನ, ಅದರಲ್ಲೂ ಮುಖಕ್ಕೆ, ಮೈಗೆ, ತಲೆಗಂತೂ ಹಚ್ಚಿಸ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಅದೊಂದು ದೊಡ್ಡ ಟಾಸ್ಕು. ನೋಡ್ತಾ ಇರ್ಬೋದು ಚರಿ ಕೂದಲು ಎಷ್ಟು ಉದ್ದ ಆಗಿದೆ ಅಂತ ಹೇಳಿ. ಆ್ಯಂಡ್ ನನಗೆ ಇಷ್ಟುದ್ದ ಕೂದಲು ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಬೇಸಿಗೆ ಬೇರೆ ಇದೆ ಅಲ್ವಾ. ಸೊ ಅವು ಆಟ ಆಡ್ತಾನೆ ಇರ್ತಾರೆ ರಜಾ ಇರೋ ಕಾರಣ. ಆ್ಯಂಡ್ ಬೆವ್ರದಾಗ ಕೂದಲೆಲ್ಲ ಚೆನ್ನಾಗಿ ಅನಿಸಲ್ಲ, ಅಂಟಂಟು ಅನಿಸುತ್ತೆ. ಆ್ಯಂಡ್ ಚರಿಗೆ ಜುಟ್ಟು ಅಥವಾ ಜಡೆ ಇದು ಯಾವುದು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಹಾಕ್ದಾಗ ಅವಳು ಅಷ್ಟು ಚೆನ್ನಾಗಿ ಅನ್ನಿಸ್ತಾಳೆ ಅಂತ ನನಗೆ ಅನಿಸೋದೇ ಇಲ್ಲ. ಅದೇನೋ ನಂಗೆ ಗೊತ್ತಿಲ್ಲ, ಅವಳನ್ನ ಇದೇ ಹೇರ್ ಸ್ಟೈಲಲ್ಲಿ ನೋಡ್ಬಿಟ್ಟು ಬೇರೆ ಥರ ಜುಟ್ಟು ಜಡೆ ಹಾಕ್ಕೊಂಡ್ರೆ ನನಗೆ ಅದೇನೋ ಒಂಥರ ಫಸ್ಟ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಚರಿಗೆ ಒಂಚೂರೂ ಇಷ್ಟನೇ ಇರಲಿಲ್ಲ ಹೇರ್ ಕಟ್ ಮಾಡಿಸ್ಕೊಳ್ಳೋದು. ಅವಳನ್ನ ಒಪ್ಸೋಕ್ಕೆ 1 ವೀಕ್ ತೊಗೊಂಡಿದ್ದೀನಿ ನಾನು. ಮಾಡಿಸ್ಕೊ ಅಂತ ಹೇಳಿದ್ರೆ ಇಲ್ಲ ನಂಗೆ ಉದ್ದ ಕೂದಲು ಬೇಕು ಅಂತ. ಯೂಶ್ವಲಿ ಎಲ್ಲರೂ ಅಷ್ಟೇ, ನಾನು ಅಷ್ಟೇ, ಚಿಕ್ಕವಳಿದ್ದಾಗೆಲ್ಲ ಉದ್ದ ಕೂದಲು ಬೇಕು ಅಂತಲೇ ಇಷ್ಟಪಡ್ತಿರ್ತಾರೆ ಹೆಣ್ಮಕ್ಳು. ಬಟ್ ಮೇಂಟೈನ್ ಮಾಡೋದು, ವಾರಕ್ಕೆ 2 ಸತಿ ಸ್ನಾನ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಎಣ್ಣೆಲ್ಲ ಹಚ್ಚಿಸ್ಕೊಳ್ಳೋದಿಲ್ಲ. ಸೊ ಹಾಗೆ ಈ ಥರ ಫ್ರಂಟ್ ಕಟ್ ಏನು ಬ್ಯಾಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನನ್ನ ಚರಿಗೆ ಯಾವಾಗಲೂ ಇದೇ ಥರನೇ ಹೇರ್ ಕಟ್ ಮಾಡಿಸೋದು, ಬಿಕಾಸ್ ಅದು ಅವಳಿಗೆ ಒಂಥರ ಸೆಟ್ ಆಗಿಬಿಟ್ಟಿದೆ. ಹಾಗೆ ಚರಿ ಹೇರ್ ನೋಡ್ತಾ ಇರ್ಬೋದು ನೀವು, ತುಂಬ ಸ್ಟ್ರೇಟ್ ಇದೆ. ಲೈಕ್ ನಾವೇನು ಸ್ಟ್ರೈಟ್ನಿಂಗ್ ಮಾಡ್ಕೋತೀವಲ್ಲ ಅದೇ ಥರ ತುಂಬ ಸ್ಟ್ರೇಟ್ ಇದೆ, ಚೂರು ವೇವಿ ಇಲ್ಲ. ಸೊ ಹಾಗಾಗಿ ಈ ಹೇರ್ ಸ್ಟೈಲ್ ಅವಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಏನಂತಂದರೆ ಅದು ಕರ್ಲಿ ಇದ್ದರೆ ಅಥವಾ ಚೂರು ವೇವಿ ಇದ್ದರೆ ಅದು ಮುಂದೆ ಬ್ಯಾಂಗ್ಸ್ ಚೆನ್ನಾಗಿ ಕಾಣಿಸೋದಿಲ್ಲ. ಪೂರ್ತಿ ಸ್ಟ್ರೇಟ್ ಇದ್ದರೆ ಮಾತ್ರ ಚೆನ್ನಾಗಿ ಕಾಣೋದು. ಆ್ಯಂಡ್ ಇನ್ನೊಂದೇನಂತಂದರೆ ಅದು ಐಬ್ರೋ ಲೆವೆಲ್ ಏನಿರುತ್ತಲ್ಲ, ಸೊ ಅಷ್ಟು ಮಾಡಿದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಚೂರು ಮೇಲ್ ಮಾಡಿದರೆ ಚೆನ್ನಾಗೇ ಅನಿಸೋದಿಲ್ಲ, ಏನೋ ಟೋಪನ್ ಹಾಕಿದ ಥರ ಅಂತ ಅನಿಸುತ್ತೆ. ಸೊ ನಾನು ಚರಿಗೆ ಹೇರ್ ಕಟ್ ಇದೇ ಹೇರ್ ಕಟ್ನ ನಾನು 5 ವರ್ಷದ ಮೇಲಾಯಿತು ಮಾಡಿಸ್ತಾ. ಸೊ ಹಾಗಾಗಿ ನಾನು ಒಂದು ಚೂರು ಐಬ್ರೋಕಿನ್ನ ಚೂರು ಮೇಲೆ ಬ್ಯಾಂಗ್ಸ್ ಮಾಡಿಸಿದ್ರೆ ಅವಳಿಗೆ ಅಷ್ಟು ಲುಕ್ಕೇ ಹೋಗ್ಬಿಡುತ್ತೆ ಆ ಹೇರ್ ಕಟ್ಟಿಂದು. ಸೊ ಹಾಗಾಗಿ ಐಬ್ರೋ ಲೆವೆಲ್ಲಿಗೆ ಮಾಡಿಸೋ ಅಂಥದ್ದು
ಅದನ್ನು ಬ್ಯಾಂಗ್ಸ್ನ. ಸೊ ಇವಾಗ ಅವರು ಹೇರ್ ಡ್ರೈ ಮಾಡ್ತಾ ಇದ್ದಾರೆ. ಬಟ್ ನನಗೇನೋ ಈ ಸ್ಟೆಪ್ ಇರಲಿಲ್ಲ ಅಂದರೂ ಓಕೆ ಇರ್ತಿತ್ತು, ಅದೇನೋ ಒಣಕೋತಿತ್ತು ಕೂದಲು. ಬಟ್ ಅವ್ರ ಪ್ರೊಸೀಜರ್ನ ಮಾಡ್ತಾ ಇದ್ದಾರೆ. ಚರಿ ಹೇರ್ ಟೆಕ್ಸ್ಚರ್ ತುಂಬಾ ಇಷ್ಟ. ನಂದು ಸ್ವಲ್ಪ ಸ್ಟ್ರೇಟ್, ಅಷ್ಟೇ ಚರಿ ಅಷ್ಟು ಸ್ಟ್ರೇಟ್ ಇಲ್ಲ, ತುಂಬ ಸ್ಟ್ರೇಟ್ ಇದೆ ಅವಳ ಕೂದಲು, ತುಂಬ ಚೆನ್ನಾಗಿದೆ, ಸಿಲ್ಕಿಯಾಗಿ ಶೈನಿ ಆಗಿದೆ. ಸೊ ನನಗೆ ಚರಿ ಕೂದಲು ತುಂಬಾ ಇಷ್ಟ. ಹಾಗೆ ಚರಿಗೆ ಈ ಹೇರ್ ಕಟ್ಟೆ ಬಿಟ್ಟರೆ ಬೇರೆ ಯಾವುದೋ ಅಷ್ಟು ಅವಳಿಗೆ ಸೆಟ್ ಆಗಲ್ಲ. ಸೊ ಹೇರ್ ಕಟ್ ಮಾಡಿಸಿದ್ರೆ ಅದು ನಂಗೊಂಥರ ಖುಷಿ ಆ್ಯಂಡ್ ಚರಿನೇ ಅನ್ನಿಸ್ತಾ ಇದ್ದಾಳೆ. ಅವಳಿಗೆ ಇಷ್ಟನೇ ಇಲ್ಲ. ಸೊ ಹಾಗಾಗಿ ಮುಖ ಸಪ್ಪಗೆ ಇಟ್ಕೊಂಡು ಕುತ್ಕೊಂಡಿದ್ದಾಳೆ. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಇಷ್ಟು ಮುದ್ದಾಗಿ ಆಗಿದೆ ಹೇರ್ ಕಟ್ಟು. ನನಗಂತೂ ತುಂಬಾ ಖುಷಿ ಆಯಿತು, ನೋಡ್ತಾ ಇರ್ಬೋದು. ಅವಳಿಗೆ ಯಾವಾಗಲೂ ಅದೇ ಹೇರ್ ಸ್ಟೈಲಲ್ಲಿ, ಅದೇ ಹೇರ್ ಕಟ್ಟಲ್ಲಿ ನೋಡಿ ನಂಗೆ ಸ್ವಲ್ಪ ಉದ್ದ ಬೆಳೆದ್ಬಿಟ್ರೆ ಚರಿದು ಕೂದಲು ನಂಗೆ ಏನೋ ಒಂಥರ ಚೇಂಜ್ ಅನ್ಸುತ್ತೆ. ನಂಗೆ ಇಷ್ಟನಾಗಿಲ್ಲ. ಫಸ್ಟ್ ಹೇರ್ ಕಟ್ ಮಾಡಬೇಕು ಅವಳದು, ಫಸ್ಟ್ ಹೇರ್ ಕಟ್ ಮಾಡ್ಬೇಕು. ಚರಿ ಹೇರ್ ಕಟ್ಟೋದು ಅದೊಂಥರ ಅವಳ ಫೇಸಿಗೆ ಅದೊಂಥರ ರೆಕಗ್ನೈಸ್ ಮಾಡೋ ಥರ ಆಗೋಗ್ಬಿಡಿದೆ. ಆ ಹೇರ್ ಕಟ್ ನೋಡಿದ ತಕ್ಷಣ ಚರಿನೇ ಅನ್ನಿಸ್ತಾಳೆ ನನಗೆ. ಸೊ ಹೇರ್ ಕಟ್ ತುಂಬಾ ಚೆನ್ನಾಗಿದೆ. ಐ ಲವ್ಡ್ ಇಟ್ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಮತ್ತೆ ಚರಿ ವೈಬ್ಸ್ ಬಂತು ನನಗೆ ಆ ಹೇರ್ ಕಟ್ ಮಾಡಿಸ್ಕೊಂಡಿದ್ದಕ್ಕೆ. ಇವಾಗ ನಾನು ವರ್ಕ್ ಬ್ಯಾಗ್ನ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಕ್ಯಾರಿ ಮಾಡುವಂತಹ ಒಂದು ವರ್ಕ್ ಬ್ಯಾಗ್. ನನಗೆ ಯಾಕೆ ಈ ಬ್ಯಾಗ್ ಇಷ್ಟ ಅಂತಂದರೆ ತುಂಬ ಲೈಟ್ ವೆಯ್ಟ್ ಇದೆ. ಇದು ಬಂದು ಲಾಂಗ್ ಚಾಂಪ್ ಅಂತ ಹೇಳಿ ಕಂಪ್ನಿ. ಸೊ ಇದು ಒಂಥರ ಹೆಂಗೆ ಅಂತಂದರೆ ಜನ ತುಂಬ ಇಷ್ಟಪಡ್ತಾರೆ. ಯುರೋಪಲ್ಲಾಗಿರಬಹುದು, ಆಮೇಲೆ US ಆಗಿರಬಹುದು, ಇದನ್ನು ತುಂಬ ಜನ ಇಷ್ಟಪಡ್ತಾರೆ. ಏರ್ಪೋರ್ಟಲ್ಲಿ ಮೆಜಾರಿಟಿ ಜನ ಇದನ್ನು ಕ್ಯಾರಿ ಮಾಡ್ತಿರ್ತಾರೆ. ಬಿಕಾಸ್ ಇಟ್ಸ್ ವೆರಿ 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 ಲೈಟ್ ವೆಯ್ಟ್ ಆ್ಯಂಡ್ ತುಂಬ ಜಾಗ ಇಡ್ಸುತ್ತೆ. ಹಾಗೆ ಇದು ಏನೇ ಕಲೆ ಆದ್ರೂ ವಾಷೆಬಲ್. ಸೊ ವಾಶ್ ಮಾಡಿದರೆ ಹೋಗ್ಬೋದು. ಆ್ಯಂಡ್ ದಿಸ್ ಈಸ್ ಲೈಕ್ ಕ್ಲಾಸಿಕ್ ಲಾಂಗ್ ಚಾಂಪ್. ತುಂಬ ಒಂಥರ ಲಕ್ಸುರಿ ಪೀಸ್ ಇದು. ಸೊ ನನಗೆ ತುಂಬ ಇಷ್ಟ. ನಾನು ಈ ಸತಿ ಬರ್ಡೇಗೆ ತೊಗೊಂಡಿದ್ದು ಈ ಬ್ಯಾಗ್ನ. ಸೊ ಇದು ಬಂದುಬಿಟ್ಟು ನನ್ನ ವರ್ಕ್ ಬ್ಯಾಗು. ಇದು ಅಲ್ಲದೆ ಇನ್ನೂ ಒಂದು ಬ್ಯಾಗ್ ಇದೆ. ಇದು ಆ್ಯಕ್ಚುಲಿ ಚಿಕ್ಕದು. ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡದು. ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇದು ಬಂದು ಪೂಮಾದು. ಸೊ ಪಫ್ಡ್ ಬ್ಯಾಗ್ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಈಗ ಗಲೀಜಾಗಿದೆ ಇದು. ಸುಮಾರು ದಿನದಿಂದ ಸುಮಾರು ತಿಂಗಳೇ ಆಗೋಯ್ತು. 4 months ಆಗೋಯ್ತು ನಾನು ಈ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸಖತ್ ಲೈಟ್ ವೆಯ್ಟ್ ಇದೆ, ಸೋ ಫ್ಲಫಿ, ಆಮೇಲೆ ತುಂಬ ಜಾಗ ಇದೆ. ಎಷ್ಟು ಜಾಗ ಇದೆ ಅಂತಂದರೆ ಇದರಲ್ಲಿ ನಾನು ಈಗ ತೋರಿಸ್ತೀನಿ. ಬ್ಯಾಗ್ ಒಳಗಿರೋದೆಲ್ಲ ಇಟ್ಕೊಂಡು, ಮತ್ತು ನನ್ನ ವಾಟರ್ ಬಾಟಲ್ ನಾನು ಇದನ್ನು ಯೂಸ್ ಮಾಡೋದು. ಸೊ ದೊಡ್ಡದು, ಅದನ್ನು ಇಟ್ಕೊಂಡು, ಮತ್ತು ನನ್ನ ಲಂಚ್ ಬ್ಯಾಗ್ ಎಲ್ಲ ಇಡಿಸಿದ್ರು, ಮತ್ತು ನನ್ನ ಸ್ವೆಟರ್ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಕ್ಲಾಸ್ ರೂಮಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಇದು ನನ್ನ ಫೈಲು ಇದೆಲ್ಲ ಇಡಿಸುತ್ತೆ. ಅಷ್ಟು ಡೀಪ್ ಆ್ಯಂಡ್ ಅಗಲ ಬೇಗ್ ಬ್ಯಾಗ್. ನನಗೆ ತುಂಬ 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 ಇಷ್ಟ ನನಗೆ ಬ್ಯಾಗು. ಸೊ ಇದು ಸದ್ಯಕ್ಕೆ ಕೊಳೆ ಆಗಿದೆ. ಸೊ ಹಾಗಾಗಿ ಇವತ್ತು ನಾನು ಬ್ಯಾಗ್ನ ಚೇಂಜ್ ಮಾಡಿದೆ ಭಾನುವಾರ. ಸೊ ಹಾಗಾಗಿ ನನಗೆ ಅನ್ನಿಸ್ತು ವಾಟ್ಸ್ ಇನ್ ಮೈ ಬ್ಯಾಗ್ ವರ್ಕ್ ಬ್ಯಾಗ್ ಅಂತ ಮಾಡ್ಬೋದಲ್ಲ. ತುಂಬ ದಿನ ಆಯ್ತು ನಾನು ಏನು ಕ್ಯಾರಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ. ಯಾಕಂತಂದರೆ ನಂಗೆ ಇಷ್ಟ ಈ ಥರದನ್ನೆಲ್ಲ ವಿಡಿಯೋಸ್ ನೋಡೋಕ್ಕೆ. ಯಾರು ಹೆಂಗೆ ಕ್ಯಾರಿ ಮಾಡ್ತಾರೆ, ಏನು ಅಂತ ತಿಳ್ಕೊಳಕ್ಕೆ ಇಷ್ಟ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ. ಸೊ ಬ್ಯಾಗ್ ಬಗ್ಗೆ ಗೊತ್ತಾಯಿತು ನಿಮಗೆ. ಸೊ ಇದಕ್ಕೆ ಈ ಥರ ಜಿಪ್ ಇರುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಸುಮಾರು ಬ್ಯಾಗ್ಗಳು ಇದಾವೆ. ನಿಮ್ಗೇನಾದರೂ ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಬಟ್ ಅದೆಲ್ಲ ಬಿಟ್ಟು ಬೇರೆ ಬ್ಯಾಗ್ಗಳು ಅದಾದಮೇಲೆ ತೊಗೊಂಡಿರೋ ವಿಡಿಯೋ ನೀವು ನೋಡಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ತಿಳಿಸಿ. ಸೊ ನಾನು ಬ್ಯಾಗ್ ಕಲೆಕ್ಷನ್ ವಿಡಿಯೋನ ಮಾಡ್ತೀನಿ. ನನಗಿಷ್ಟ ಬ್ಯಾಗ್ಸ್ ಅಂದರೆ. ಸೊ ಹಾಗಾಗಿ ಇದನ್ನು ಓಪನ್ ಮಾಡಿದರೆ ನಮಗೆ ಇಲ್ಲೊಂದು ಪಾಕೆಟ್ ಇದೆ. ಇಲ್ಲಿ ಒಂದು ಚಿಕ್ಕದು ಕಾರ್ಡ್ಸ್ ಇಟ್ಕೊಳ್ಳೋಕ್ಕೆ ಅಷ್ಟೇ ಇರೋದು. ಒಂದು ಹೋಲ್ ಸೆಕ್ಷನ್ ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ನೀವು ನೋಡಿದ್ರಲ್ಲ ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗ್ ಒಳಗೆ ಎರಡು ಬ್ಯಾಗ್ನ ನಾನು ಯೂಸ್ ಮಾಡೋದ್ರಿಂದ, ಇದು ಇನ್ನೊಂದಿದೆ. ಸೊ 2-3 ಬ್ಯಾಗ್ನ ನಾನು ವರ್ಕಿಗೆ ಯೂಸ್ ಮಾಡೋದ್ರಿಂದ, ಸೊ ಇದ್ರ ಒಳಗಡೆ ನಾನು ಈ ಥರದೊಂದು ಇನ್ಸರ್ಟರ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಬಿಕಾಸ್ ಇದು ಹೆಂಗಿದೆ ಅಂತಂದರೆ ಬ್ಯಾಗು ಹೋಲ್ ಒಂದೇ ಬ್ಯಾಗು.
ಇದ್ರೊಳಗೆ ಎಷ್ಟಂತ ಹುಡ್ಕೋಕ್ಕಾಗಲ್ಲ ನನಗೆ, ಆರ್ಗನೈಸ್ಡ್ ಆಗಿರಬೇಕು ಎಲ್ಲನೂ. ಈಗೇನೋ ಒಂದು ಕೀ ಸಿಗಬೇಕಂದ್ರೆ ಎಷ್ಟೆಲ್ಲ ಐಟಮ್ಸ್ ಇದಾವೆ ಇಲ್ಲಿ, ಅದನ್ನೆಲ್ಲ ಹುಡ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಥರದ್ದು ಒಂದು ಇನ್ಸರ್ಟರ್ ತೊಗೊಂಡ್ಬಿಟ್ಟು ಇದ್ರ ಒಳಗಡೆ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇದ್ರೊಳಗೆ ಏನೇನಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದು ನೋಡಿ, ಈ ಥರ ಕಂಪಾರ್ಟ್ಮೆಂಟ್ಸ್ ಇದೆ, ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದಾವೆ ಇಲ್ಲಿ. ಸೊ ಇವು ನೋಡ್ತಾ ಇರ್ಬೋದು, ಸುಮಾರು ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಹಾಗಾಗಿ ಇಟ್ಸ್ ವೆರಿ 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 ಕನ್ವೀನಿಯೆಂಟ್. ಸೊ ಎಲ್ಲ ಇದ್ರೊಳಗೆ ಇರುತ್ತೆ. ಇದನ್ನು ನಾವು ಯಾವ ಬ್ಯಾಗ್ ತೊಗೊಂಡು ಹೋಗ್ತೀವಲ್ಲ ಆ ಬ್ಯಾಗಿಗೆ ಚೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ಸೊ ಈಸಿ ಪೀಸಿ, ಅರ್ಜೆಂಟಲ್ಲಿದ್ದಾಗ ಬೇಗ ಆಗೋಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಒಂದು ಈ ಥರ ಕ್ಲಚ್ ಹಾಕಿರ್ತೀನಿ ಇದಕ್ಕೆ, ಹೇರ್ನೇನೋ ಹಿಂದಕ್ಕೆ ಹಾಕ್ಕೋಬೇಕು ಅಂತಂದರೆ. ಸೊ ಅದಾದಮೇಲೆ ಈ ಕಡೆ ಸೈಡ್ ಪೌಚಲ್ಲಿ ನಾನು ಆಂಟಿ ಬ್ಯಾಕ್ಟೀರಿಯಲ್ ಸ್ಪ್ರೇ, ಸ್ಯಾನಿಟೈಸರ್ ಇದು ಸ್ಪ್ರೇ ಇದು ಮಾಡ್ಕೊಳ್ಳೋಂಥದ್ದು. ಸೊ ಈಸಿ. ಸೊ ಅದ್ರ ಜೊತೆಗೆ ಪಕ್ಕದಲ್ಲೇ ನಾನು ಒಂದು ಸ್ವಲ್ಪ ಟಿಶ್ಯೂ ಇಟ್ಕೊಂಡಿರ್ತೀನಿ. ಇದು ಬಂದು ಡ್ರೈ ಟಿಶ್ಯೂ, ಇದು ನನ್ನ ಹಸ್ಬೆಂಡ್ ಇದರಲ್ಲಿ ಕೊಟ್ಟಿರೋದು, ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಕಡೆ ಪೌಚಲ್ಲಿ ಬಂದು ಒಂದು ಕಾಂಪ್ಯಾಕ್ಟ್ ಪೌಡ್ರು ಆಲ್ವೇಸ್ ಕ್ಯಾರಿ ಮಾಡ್ತೀನಿ. ಹಾಗೆ ಸ್ವಲ್ಪ ಮಿಂಟ್ಸ್, ಸೊ ಮೌತ್ ಫ್ರೆಶ್ನರು, ಆ್ಯಂಡ್ ಒಂದು ಪೆನ್ ಮಾರ್ಕರ್ ಅಂತೂ ಇದ್ದೇ ಇರುತ್ತೆ. ಸೊ ಮಕ್ಕಳಿಗೇನಾದರೂ ಹಾಕೋಕ್ಕೆ ಮಾಡ್ಕೊಡೋಕ್ಕೆ. ಆಮೇಲೆ ಇನ್ನೊಂದು ಹೈಲೈಟರ್ ಅಂತ ಸಿಗುತ್ತೆ. ಸೊ ಯೆಲ್ಲೋ ಕಲರ್ ಹೈಲೈಟ್ ಮಾಡ್ತೀವಲ್ಲ, ಅದು ಏನಂತಂದರೆ ಅವ್ರ ಹೆಸರನ್ನ ಅಥವಾ ಏನಾದರೂ ಅವ್ರಿಗೆ ಆಲ್ಫಾಬೆಟ್ಸ್ನೆಲ್ಲ ಅದ್ರ ಮೇಲೆ ಬರ್ಕೊಟ್ರೆ ಅದ್ರ ಮೇಲೆ ತಿದ್ದುತ್ತಾರೆ ಅವರು. ಸೊ ಅದನ್ನು ಯೂಶ್ವಲಿ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಸನ್ಗ್ಲಾಸಸ್ಸು, ಇದು ಈ ಥರ ಒಂದು ಸನ್ಗ್ಲಾಸ್ ಕೇಸ್ ಎಲ್ಲ ನಂಗೆ ಜಾಗ ಇಡ್ಸಲ್ಲ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದು ಒಂದು ಪೌಚಲ್ಲಿ ಸನ್ಗ್ಲಾಸ್ನ ಇಟ್ಕೊಂಡಿದ್ದೀನಿ. ಇದು ಬಂದು ರೇಬ್ಯಾನು, ನನ್ನ ತಮ್ಮ ಕೊಟ್ಟಿರೋದು ನನಗೆ. ಸೊ ಎಸ್, ಈ ಥರ ತುಂಬ ಚೆನ್ನಾಗಿದೆ ಇದು, ನಂಗೆ ತುಂಬ ಇಷ್ಟ. ಆ್ಯಂಡ್ ಈ ಥರ ಚಿಕ್ಕದಾಗಿ ಪುಟಾಣಿಯಾಗಿ ಮರ್ಚ್ಕೊಂಡು ಇಟ್ಕೋಬೋದು. ಸೊ ಐ ಲವ್ ಇಟ್. ಜಾಗನೂ ಜಾಸ್ತಿ ಇಡ್ಸಲ್ಲ, ಸೊ ಲೈಟ್ ವೆಯ್ಟು. ಸೊ ಅದನ್ನು ಇಟ್ಕೊಂಡಿರ್ತೀನಿ. ಆ್ಯಂಡ್ ಇನ್ನೊಂದು ಈ ಥರ ಖಾಲಿಯಾಗಿರೋ ಮಿಂಟ್ ಬಾಕ್ಸಲ್ಲಿ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕ್ಯಾರಿ ಮಾಡ್ತೀನಿ. ಏನಾದರೂ ಹೊಟ್ಟೆ ನೋವು, ತಲೆನೋವು ಈ ಥರದ್ದೆಲ್ಲ ಬಂತು ಅಂತಂದರೆ. ಹಾಗೆ ಒಂದು ಸ್ಯಾನಿಟೈಸಿಂಗ್ ವೈಪ್ ಮತ್ತು ಒಂದಿಷ್ಟು ಹೆಣ್ಮಕ್ಕಳ ಸ್ಟಫು ಆ್ಯಂಡ್ ಸಮ್ ಸ್ನ್ಯಾಕ್ಸ್. ಇದು ಬಂದು ಚಿಕ್ಕಿ, ಇದು ಬಂದು ಯಾವುದಾದ್ರೂ ಮಕ್ಕಳಿಗೆ ಕೊಡೋಕ್ಕೆ ಅಂತ ಹಾಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ತಿಂದಿರೋ ಸ್ನ್ಯಾಕು. ಸೊ ಇದು ಒಂದು ಸ್ನ್ಯಾಕ್ ಪೌಚ್. ಈ ಕಡೆ ಸ್ನ್ಯಾಕ್ ಪೌಚ್ ಆದಮೇಲೆ ಈ ಕಡೆ ಬಂದರೆ ಒಂದು ಫ್ಯಾನು. ಇವಾಗ ಅಷ್ಟಕ್ಕೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಬಂದು ಫ್ಯಾನ್ ತುಂಬಾ ಚೆನ್ನಾಗಿದೆ, ಅಮೆಝಾನಲ್ಲಿ ತೊಗೊಂಡಿರೋದು. ಸೊ ಇದು ಬಂದು ಆನ್ ಮಾಡಿದರೆ ಹಿಂಗೆ ಬರುತ್ತೆ. ಇದು ಕೂಲ್ ಅಂತಲೂ ಇದೆ, ನೋಡ್ತಾ ಇರ್ಬೋದು, ಕಾಣಿಸುತ್ತೆ ಅನಿಸುತ್ತೆ. ಕೂಲ್ ಹೊತ್ತಿದ್ರೆ ಇದು ಗ್ರೀನ್ ಬಟನ್ ಆನ್ ಆಗುತ್ತೆ. ಇದನ್ನು ನಾವು ಫುಲ್ ಒತ್ತಿಟ್ಕೊಂಡ್ರೆ ನಂಬರ್ಸ್ ಪ್ರೆಸ್ ಆಗುತ್ತೆ, ನೋಡ್ಬೋದು. ಇದು ಆನ್ನ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಜೋರಾಗಿ ನಮಗೆ ಗಾಳಿ ಬೀಸುತ್ತೆ. ಅಂದಮೇಲೆ ತಣ್ಣನ ಗಾಳಿ ಬೀಸುತ್ತೆ. ತುಂಬ ಕಂಫರ್ಟಾಗಿ ಯೂಸ್ ಮಾಡ್ಬೋದು. ಲೈಟ್ ವೆಯ್ಟ್ ಇದೆ, ಹಾಗೆ ಹಿಂಗೆ ಕತ್ತಿಗೆ ಹಾಕ್ಕೋಬೋದು ಇದನ್ನು. ಸೊ ತುಂಬ ಚೆನ್ನಾಗಿದೆ ಇದು ಫ್ಯಾನು, ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನೇ ಯೂಶ್ವಲಿ ಯಾವಾಗಲೂ ಕ್ಯಾರಿ ಮಾಡಲ್ಲ, ಸಮ್ಮರ್ ಟೈಮಲ್ಲಿ ಅಷ್ಟೇ. ಅದು ಅಷ್ಟಾಗಿ ನನಗೆ ಯೂಸ್ ಆಗೋಲ್ಲ, ಬಿಕಾಸ್ ಸ್ಕೂಲಲ್ಲಿ ಯೂಶ್ವಲಿ ನಮಗೆ ಎ ಸಿನೇ ಇರುತ್ತೆ, ಚಳಿ ಇರುತ್ತೆ. ಆ್ಯಕ್ಚುಲಿ ಸ್ವೆಟರ್ ಕ್ಯಾರಿ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪೌಚ್ ಇದೆ. ಸೊ ಈ ಪೌಚಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತಂದರೆ ಡೋಲೋ ಜಸ್ಟ್ ಇನ್ ಕೇಸ್, ಆಮೇಲೆ ಅಮೃತಾಂಜನ್ ನಂಗೆ ತುಂಬ ಇಂಪಾರ್ಟೆಂಟ್, ಆಮೇಲೆ ವಿಕ್ಸ್ ಇನ್ಹೇಲರು, ಆಮೇಲೆ ಟೈಡ್. ಈ ಟೈಡ್ ಯಾಕೆ ಅಂತಂದರೆ ಏನಾದರೂ ಬಿತ್ತು ಕಲೆ ಆಯಿತು ಅಂತಂದರೆ ಅಷ್ಟು ನನಗೆ ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ಈ ಟೈಡನ್ನ ಲಿಕ್ವಿಡ್ ಇರುತ್ತೆ, ಸೊ ಅದನ್ನು ರಬ್ ಮಾಡಿದರೆ ಆ ಕಲೆ ನಮಗೆ ಹೋಗುತ್ತೆ. ಸೊ ಅದಕ್ಕೆ ಹ್ಯಾಂಡ್ ಕ್ರೀಮು, ನಾವು ಸ್ಯಾನಿಟೈಸರ್ ಯೂಸ್ ಮಾಡೋದ್ರಿಂದ ಅವಾಗವಾಗ ವಾಶ್ ಮಾಡ್ಕೊಳ್ಳೋದ್ರಿಂದ ಕೈ ತುಂಬ ಡ್ರೈ ಆಗುತ್ತೆ. ಸೊ ಹಾಗಾಗಿ ನನ್ನ ಹ್ಯಾಂಡ್ ಕ್ರೀಮ್ ಇದು ತುಂಬ ಚೆನ್ನಾಗಿದೆ, ಸ್ಮೆಲ್ ನಂಗೆ ತುಂಬ ಇಷ್ಟ ಇದು. ಅದಾದಮೇಲೆ ಒಂದು ಮೇಕಪ್ ರಿಮೂವರ್ ವೈಪು,
ಅದಾದಮೇಲೆ 2 ಪರ್ಫ್ಯೂಮ್ಸ್ ನಂಗೆ ತುಂಬ 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 ಇಷ್ಟ. ಇದು ರೋಲ್ ಆನ್ ಪರ್ಫ್ಯೂಮು, ಜಾಸ್ತಿ ದೊಡ್ಡದೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಇದು ಬಂದು ಆಯಿಲ್. ಸೊ ಜಸ್ಟ್ ಇಷ್ಟು ಹಚ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಅಲ್ಲಿ ಇಲ್ಲಿ ಹಚ್ಕೊಳ್ತೀನಿ ಅಷ್ಟೇ. ನನಗೆ ಎಸ್ಪೆಷಲಿ ಇದು ತುಂಬ ಇಷ್ಟ. ಯಾರ ಅಂತ ಹೇಳ್ಬಿಟ್ಟು ನನ್ನ ಫೇವ್ರೆಟ್. ಈ ಥರದ್ದೊಂದು ದೊಡ್ಡದು ಬಾಟ್ಲು ಇದೆ, ಇದು ರೋಲ್ ಆನು ಇಟ್ಕೊಂಡಿದ್ದೀನಿ. ಇನ್ನೊಂದು ಬಂದು ಸಾಫ್ಟ್ ಅಂತ ಹೇಳ್ಬಿಟ್ಟು ಇದು 2 ರೋಲ್ ಆನ್. ಇನ್ನೊಂದಿದೆ ಆ್ಯಕ್ಚುಲಿ, ಇಲ್ಲೆಲ್ಲೋ ಇದೆ. ಸೊ ಅದೂ ಎಸ್ ಇಲ್ಲಿದೆ. ಇದೂ ಅಷ್ಟೇ, ಚಾಕ್ಲೇಟ್ ಅನ್ನೋ ಒಂದು ಪರ್ಫ್ಯೂಮ್. ಸೊ ಇವು 3 ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರುತ್ತೆ. ಇದು ಬಂದು ಅಲ್ಲಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಇವೆರಡು ಇಟ್ಕೊಂಡಿದ್ದೀನಿ. ಐ ಜಸ್ಟ್ ಲವ್ ದ ಸ್ಮೆಲ್. ಆ್ಯಂಡ್ ಪುಟಾಣಿದೊಂದು ಬ್ರಷು, ಬಟ್ ನಾನು ಅಷ್ಟೇನು ಯೂಸ್ ಮಾಡಲ್ಲ ಈ ಬ್ರಷ್ನ, ಸೀರಿಯಸ್ಲಿ. ಆ್ಯಂಡ್ ಇದೇನೋ ಒಂದು ಸ್ನ್ಯಾಕ್, ನಮ್ಮ ಕೊಲೀಗ್ ಕೊಟ್ಟಿದ್ದಂಥದ್ದು. ಇದು ಮೆಕ್ಸಿಕೋದಿಂದ ತೊಗೊಂಡು ಬಂದಿದ್ದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಒಂದಿಷ್ಟು. ಇದರಲ್ಲಿ ಒಂದು ಉಳ್ಕೊಂಡಿದೆ. ಅದಾದಮೇಲೆ ಒಂದು ಪೇರ್ ಆಫ್ ಸಾಕ್ಸ್ ಇದೆ. ಐ ಡೋಂಟ್ ನೋ ಯಾಕೆ ಇಟ್ಕೊಂಡಿದ್ದೀನೋ, ಬಟ್ ಇಟ್ಕೊಂಡಿದ್ದೀನಿ. ಮತ್ತು ಹೇರ್ ಟೈ, ಇನ್ನೊಂದು ಸ್ಯಾನಿಟೈಸರ್. ಆ್ಯಕ್ಚುಲಿ ಇದು ಇನ್ನೊಂದು ಬ್ಯಾಗಿಗೆ ಹೋಗಬೇಕು, ಇಲ್ಲೇ ಇದೆ. ಹಾಗೆ ಒಂದಿಷ್ಟು ಮಾಸ್ಕ್ ಯಾಕೆ ಅಂತಂದರೆ ಮಕ್ಕಳು ಸೀನ್ತಾ ಇರ್ತಾರೆ, ಕೆಮ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ಬೇಕು. ಸೊ ಹಾಗಾಗಿ ಮಾಸ್ಕ್ ಒಂದಿಷ್ಟು ಇಟ್ಕೊಂಡಿದ್ದೀನಿ ಆ ಪೌಚಲ್ಲಿ ಅಷ್ಟು. ಅದಾದಮೇಲೆ ಇನ್ನೊಂದು ಪೌಚು. ಈ ಪೌಚ್ ನನ್ನ ಫೇವ್ರೆಟ್ ಪೌಚ್ ಅಂತ ಹೇಳ್ಬೋದು. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಚಾರ್ಮ್, ಹಾಗೆ ಅದರದ್ದು ಬಟ್ಟೆದು, ಇದು ಕೂಡ ಬಟ್ಟೆದು, ಇದು ಕೂಡ ಕ್ಲಾತಿಂದು. ಇದು ಒಂದು 100 ಡೇ ಮಕ್ಕಳದು ಸೆಲೆಬ್ರೇಟ್ ಮಾಡಿದಾಗ ನಾನು ನಿಮಗೆ ತೋರಿಸಿದ್ದೆ. ಇದು ಗಿಫ್ಟ್ ಬಂದಿದ್ದಂಥ ಪೌಚು. ಇದು ಬಂದು ನಾನು ಗೋಕರ್ಣಕ್ಕೆ ಹೋದಾಗ ತೊಗೊಂಡಿದ್ದಂಥದ್ದು ನಮ್ಮ ಫ್ಯಾಮಿಲಿ ಜೊತೆ. ಸೊ ಇದು ಬಂದು ಓನ್ಲಿ ನನ್ನ ಲಿಪ್ ಪ್ರಾಡಕ್ಟ್ಸ್ಗಳೇ ಇದೆ ಇದರಲ್ಲಿ. ಎಲ್ಲದೂ ಅದೇ ಇದೆ ಅಂತ ಅನಿಸುತ್ತೆ. ಲೆಟ್ ಮಿ ಸಿ. ಓ ಮೈ ಗುಡ್ನೆಸ್, ವಾವ್, ಸುಮಾರಿದ್ದಾವೆ. ಸೊ ಆ್ಯಕ್ಚುಲಿ ನಾನು ಹೋಲ್ ವಿಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಅಥವಾ ಲಿಪ್ ಗ್ಲಾಸ್ ಕಲೆಕ್ಷನ್ ಈ ಥರದ್ದನ್ನೆಲ್ಲ. ಇದು ಬಂದು ಲಿಪ್ ಟಿಂಟ್, ಜಸ್ಟ್ ಹಚ್ಕೊಂಡ್ರೆ ಅದು ನಮ್ಮ ಬಾಡಿ pHಗೆ ತಕ್ಕಂಗೆ ಅದು ಕಲರ್ ಚೇಂಜ್ ಆಗುತ್ತೆ. ಇದು ಬಂದು ಲಿಪ್ ಗ್ಲಾಸ್ ಪೆನ್ ಥರ ಇದೆ. ಇದು ಬಂದು ಇನ್ನೊಂದು ಲಿಪ್ಸ್ಟಿಕ್ ಕಮ್ ಲಿಪ್ ಗ್ಲಾಸು. ಇದು ಬಂದು ಲಿಪ್ ಬಾಮ್, ಬಟ್ ಇದು ಪಿಂಕ್ ಕಲರ್ ಇದೆ ಟಿಂಟ್, ತುಂಬ ಚೆನ್ನಾಗಿದೆ ಇದು. ಇದು ಬಂದು ಫುಲ್ಲು ವೈರಲ್ ಆಗಿದೆ. ಇದರಲ್ಲಿ ಆ್ಯಕ್ಚುಲಿ ನನ್ನ ಹತ್ರ 3 ಕಲರ್ಸ್ ಇದೆ, ಈಗ ಸದ್ಯಕ್ಕೆ 2 ಕಲರ್ ಇದೆ. ಇದು ಬಂದು ಬರ್ಂಟ್ ಮಿಲಾಯ್ ಅಂತ ಒಂದು ಶೇಡು. ಇದು ಬಂದು ಬಿಸಾಕ್ ಕ್ಲೇಸ್ ಅಂತ ಹೇಳಿ ತುಂಬ ಅಂದರೆ ತುಂಬಾ ವೈರಲ್ ಆಗಿದೆ. ಇದು ತುಂಬ ಎಕ್ಸ್ಪೆನ್ಸಿವು, ಬಟ್ ಅಮೇಝಿಂಗ್. ಹೋಲ್ ಡೇ ಇದು ನಮಗೆ ಲಿಪ್ಸ್ನ ಶೈನಿಯಾಗಿ ಇಡತ್ತೆ. ಸೊ ಅದನ್ನು ನಾನು ಒಂದನ್ನು ಇದು ಕ್ಯಾರಿ ಮಾಡ್ತೀನಿ, ಒಂದನ್ನು ಬೆಡ್ ಸೈಡ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಂದು ಇದು ನೆಕ್ಸ್ಟ್ದು, ಇದು ಬಂದು ಟಿಂಟ್. ಈ ಥರದ್ದು 2 ಕಲರ್ ಇದೆ ನನ್ನ ಹತ್ರ. ಒಂದನ್ನು ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಇನ್ನೊಂದು ಬಂದು ಲಿಪ್ ಪೆನ್ಸಿಲ್, ಇದು ಮ್ಯಾಕ್ದು. ಈ ಶೇಡ್ ಬಂದು ನೈಟ್ ಮಾತ್ ಅಂತ ಹೇಳ್ಬಿಟ್ಟು ಬ್ರೌನ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಬಂದು ಇನ್ನೊಂದು ನನ್ನ ಫೇವ್ರೆಟ್ ಲಿಪ್ ಬಾಮ್. ಇನ್ನೊಂದು ಬಂದು ಫೆಂಟಿ ಬ್ಯೂಟಿದು ಬಂದು ಫೆಂಟಿ ಗ್ಲೋ ಅನ್ನೋ ಕಲರು. ಇದೊಂಥರ ನ್ಯೂಡ್ ಕಲರ್, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಗ್ಲಾಸ್ ಬಾಂಬ್ ಸ್ಟಿಕ್. ಇದು ಗ್ಲಾಸಿ ಶೈನಿ ಲಿಪ್ಸ್ಗೆ. ಇದ್ರಲ್ಲಿ ನಾನು ಯೂಸ್ ಮಾಡೋದೇ ಒಂದು ಸ್ವಲ್ಪ, ಬಟ್ ಇರಲಿ ಅಂತ ಹೇಳಿಬಿಟ್ಟು ಅವಿಷ್ಟು ಇಟ್ಕೊಂಡಿದ್ದೀನಿ. 2 ಪೌಚ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪುಟಾಣಿ ಪೌಚ್. ಇದು ಬಟ್ಟೆದ. ಯೂಶ್ವಲಿ ಬಟ್ಟೆ ಪೌಚ್ಗಳನ್ನೇ ನಾನು ಕ್ಯಾರಿ ಮಾಡ್ತೀನಿ. ಲೆದರ್ದಂದರೆ ಸ್ವಲ್ಪ ಭಾರ ಆಗುತ್ತೆ. ಸೊ ಹಾಗಾಗಿ ಇದು ನೀವೆಲ್ಲರೂ ನೋಡಿರ್ತೀರಿ. ಇದು ನಾನು ಎಲ್ಲಿ ಶೃಂಗೇರಿಗೆ ಹೋದಾಗ ತೊಗೊಂಡಿದ್ದು ಅಂತ ಅನಿಸುತ್ತೆ. ಜಸ್ಟ್ 50 ರೂಪೀಸ್ ಏನೋ ಕೊಟ್ಟಿದ್ದೆ ಅಷ್ಟೇ. ಇದನ್ನು ಎಷ್ಟೋ ವರ್ಷ ಆಯಿತು, ಹಾಗೆ ಇದೆ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಇದರೊಳಗೆ ನಾನು ಏನು ಇಟ್ಕೊಂಡಿದ್ದೀನಿ ಅಂತಂದರೆ, ನಾನು ಎಲ್ಲದನ್ನೂ ಸಪ್ರೇಟಾಗೇ ಇಟ್ಕೊಳ್ಳೋದು. ಬಿಕಾಸ್ ಎಲ್ಲ ಮಿಕ್ಸಪ್ ಆದರೆ ನಮಗೆ ಬೇಕಾದಾಗ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಂದು ಏರ್ಪಾಡ್ಸು, ಅದು ಚಾರ್ಜ್ ಇಲ್ಲ ಅಂದಾಗ ಇದು, ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡೋದು ಇದನ್ನೇ. ಐ ಜಸ್ಟ್ ಲವ್ ದಿಸ್ ಬಿಕಾಸ್ ಇದನ್ನು ಚಾರ್ಜ್ ಮಾಡಬೇಕಂಗಿಲ್ಲ, ಅಥವಾ ಒಂದು ಕಳೆದೋಯ್ತು ಅಥವಾ ಹಿಂಗೆ ಏನು ಟೆನ್ಷನ್ ಇಲ್ಲ ಇದು.
ಸೊ ಹಾಗಾಗಿ ಎರಡನ್ನೂ ಇಟ್ಕೊಂಡಿರ್ತೀನಿ. ಸೊ ಯಾ, ಐ ಯೂಸ್ ಬೋತ್. ಆ್ಯಂಡ್ ವಾಟ್ ಎಲ್ಸ್ ಡು ಐ ಹ್ಯಾವ್? ಸೊ ಅದಾದಮೇಲೆ ಕೀ, ಮೋಸ್ಟ್ ಇಂಪಾರ್ಟೆಂಟ್. ಇದು ಬಂದು ನಮ್ಮ ಗೇಟ್ ಕೀ. ಇದನ್ನು ನಾವು ಪ್ರೆಸ್ ಮಾಡಿದರೆ ಗೇಟ್ ಓಪನ್ ಆಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಹೌಸ್ ಕೀ, ರೂಮ್ ಕೀ. ಇದು ಬಂದು ನಮ್ಮ ಕಾರ್ ಕೀ. ಅದಾದಮೇಲೆ ನನ್ನ ವ್ಯಾಲೆಟ್ಸು ನನ್ನ ಹತ್ರ ತುಂಬ ಇದೆ. ವ್ಯಾಲೆಟ್ ಕಲೆಕ್ಷನ್ನು ನಿಮಗೆ ಇಷ್ಟ ಇದೆ. ನನಗೆ ವ್ಯಾಲೆಟ್ಸ್ ಅಂದರೆ ಸಖತ್ ಇಷ್ಟ, ಬ್ಯಾಗ್ಸು ವ್ಯಾಲೆಟ್ಸ್ ಅಂದರೆ. ಸೊ ನನಗೆ ತುಂಬ ಕ್ರೇಜ್, ಐ ಡೋಂಟ್ ನೋ ವೈ, ನನಗೆ ಬ್ಯಾಗ್ಸ್ ಆ್ಯಂಡ್ ವ್ಯಾಲೆಟ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಸೊ ಇದು ಒಂದು ತುಂಬಾ ಕ್ಯೂಟ್ ಆದಂತಹ ಒಂದು ವ್ಯಾಲೆಟ್ಟು. ಸೊ ಇದನ್ನು ಕ್ಯಾರಿ ಮಾಡ್ತೀನಿ. ಇಷ್ಟೇ. ಆಮೇಲೆ ಲಂಚ್ ಬಾಕ್ಸ್ ಇರುತ್ತೆ. ಆಮೇಲೆ ನನ್ನ ಫೋನ್ ಇರುತ್ತೆ. ಆ್ಯಂಡ್ ಮತ್ತೇನಿರುತ್ತೆ ಅಷ್ಟೇ, ವಾಟರ್ ಬಾಟಲ್, ಲಂಚ್ ಬಾಕ್ಸ್, ಸ್ವೆಟರ್, ಮತ್ತು ನನ್ನೊಂದು ಫೈಲು, ಮತ್ತು ಇದೇನೇನು ತೋರಿಸಿದ್ನಲ್ಲ ಇಷ್ಟೇ. ಸೊ ಆಲ್ಮೋಸ್ಟ್ ಐ ಹ್ಯಾವ್ ಶೋಡ್ ಎವ್ರಿಥಿಂಗ್ ಅಂತ ಅನಿಸುತ್ತೆ. ಸ್ವಲ್ಪ ಇನ್ನೊಂದು ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ಇಟ್ಕೊಂಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಯಾ, ಇಷ್ಟ ಆಯಿತಾ ನಿಮಗೆ ವಾಟ್ಸ್ ಇನ್ ಮೈ ಬ್ಯಾಗ್? ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಟ್ಕೊಂಡಿರ್ತೀನಿ, ಅದು ಸದ್ಯಕ್ಕೆ ಇಲ್ಲ ಇವಾಗ. ಪೆಪ್ಪರ್ ಸ್ಪ್ರೇ ತುಂಬಾ ಇಂಪಾರ್ಟೆಂಟು. ನನಗೆ ಯೂಶ್ವಲಿ ನನ್ನ ಹಸ್ಬೆಂಡ್ ಪಿಕ್ ಡ್ರಾಪ್ ಮಾಡೋದ್ರಿಂದ ನಾನು ಅದನ್ನೇ ಕ್ಯಾರಿ ಮಾಡ್ತಾಯಿಲ್ಲ. ಬಟ್ ಐ ಹ್ಯಾವ್ ಪೆಪ್ಪರ್ ಸ್ಪ್ರೇ. ಊಬರ್ಗೆ ಹೋದಾಗ ಅಥವಾ ನನ್ನ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ ಅಥವಾ ನಾನು ಕಾರ್ ಡ್ರೈವ್ ಮಾಡೋಕ್ಕಾಗಲಿಲ್ಲ ಅಂದಾಗ ನಾನು ಪೆಪ್ಪರ್ ಸ್ಪ್ರೇನ ಕ್ಯಾರಿ ಮಾಡ್ತೀನಿ. ನೀವು ಏನಾದರೂ ಇವಾಗ ಲೇಟಾಗಿ ಬರ್ತಾ ಇರ್ತೀರಿ, ಎಲ್ಲೋ ಟ್ರಿಪ್ಪಿಗೆ ಹೋಗಿರ್ತೀರಿ, ಹೊರಗಡೆ ಏನೋ ಗೊತ್ತಿಲ್ಲದಂತಹ ಜಾಗಗಳಿಗೆ ಹೋದಾಗ ಹುಡುಗಿಯರು ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಸಿಚುಯೇಷನ್ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ ಗೊತ್ತಿರಲ್ಲ. ಅಥವಾ ನಮಗೆ ಯೂಸ್ ಆಗ್ಬೋದು, ಅಥವಾ ಇನ್ನೊಬ್ರು ಯಾರಿಗಾದ್ರೂ ಯೂಸ್ ಆಗ್ಬೋದು. ಸೊ ಹಾಗಾಗಿ ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡಿರಿ. ಸೊ ನನ್ನ ಪೆಪ್ಪರ್ ಸ್ಪ್ರೇ ಮೋಸ್ಟ್ಲಿ ಕೆಳಗಡೆ ಎಲ್ಲೋ ಇದೆ ಅಂತ ಅನಿಸುತ್ತೆ. ಅದನ್ನು ಮಕ್ಕಳ ಕೈಯಲ್ಲಿ ಸಿಗಬಾರ್ದಲ್ವ. ಸೊ ಹಾಗಾಗಿ ಒಂದು ಡ್ರಾ ಒಳಗೆ ಹಾಕಿಟ್ಟಿದ್ದೀನಿ ನಾನು ಕೆಳಗಡೆ. ಸೊ ಯಾವಾಗ ಬೇಕು ಆವಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಎಸ್, ಪೆಪ್ಪರ್ ಸ್ಪ್ರೇ, ಯಾರಿಗಾದ್ರೂ ಪೆಪ್ಪರ್ ಸ್ಪ್ರೇ ಏನು ಅಂತ ಗೊತ್ತಿಲ್ಲ ಅಂತಂದರೆ, ಇವಾಗ ನಮಗೇನೋ ಒಂದು ಡೇಂಜರ್ ಸಿಚುಯೇಷನ್ ಇದೆ, ಯಾರೋ ಬಂದು ನಮ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ಸರೌಂಡಿಂಗಲ್ಲಿ ಏನೋ ನಡೀತಾ ಇದೆ ಅಂತಂದಾಗ ನಿಮ್ಮ ಕೈಯಲ್ಲಿ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಳೋಕ್ಕೆ ಸೊ ಪೆಪ್ಪರ್ ಸ್ಪ್ರೇನ ತೊಗೊಂಡು ಜಸ್ಟ್ ಅದನ್ನು ಟ್ವಿಸ್ಟ್ ಮಾಡೋದಿರುತ್ತೆ. ಟ್ವಿಸ್ಟ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದರೆ ಫುಲ್ಲು ಅವ್ರಿಗೆ ಕಣ್ಣು ಬಿಡೋಕ್ಕಾಗೋದಿಲ್ಲ, ಅಷ್ಟು ಉರಿ ಯಾವ ಥರ ಎಕ್ಸ್ಟ್ರೀಮ್ ಲೆವೆಲ್ಲು, ಸ್ಕಿನ್ ಆಗಿರ್ಬೋದು, ಕಣ್ಣಾಗಿರ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಡೇಂಜರಸ್. ಯೂಸ್ ಮಾಡಬೇಕಾದ್ರೂ ತುಂಬ ಕಾನ್ಷಿಯಸ್ ಆಗಿರಬೇಕು. ಸೊ ಅಕ್ಕಪಕ್ಕ ಮಕ್ಕಳು ಮರಿ ಎಲ್ಲ ಇರುತ್ತೆ. ಸೊ ಗಾಬರಿಯಲ್ಲಿ ಯಾರಿಗೆ ಸ್ಪ್ರೇ ಮಾಡ್ತಾ ಇದ್ದೀವಿ ಏನು ಅಂತೆಲ್ಲ ನೋಡಿಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಪ್ರೇ ಮಾಡಿ. ಬಟ್ ಅದು ನಮಗೆ ರಕ್ಷಣೆಗೆ ಅಂತ ಒಂದು ಇಟ್ಕೋಬೇಕು ಅಂತ ನನ್ನ ಅನಿಸಿಕೆ. ಸೊ ಅದೊಂದು ಈ ಬ್ಯಾಗಲ್ಲಿ ಈಗ ಸದ್ಯಕ್ಕೆ ಮಿಸ್ ಆಗಿದೆ. ಸೊ ಯಾ, ದಟ್ಸ್ ಇಟ್. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ. ಹಾಗೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ತುಂಬ ಕ್ಯೂಟ್ ಆದಂತಹ ಹ್ಯಾಂಡ್ ಬ್ಯಾಗ್ಸ್ ಇದೆ. ಸೊ ನಿಮಗೆ ನೋಡಬೇಕು ಅಂತ ಅನಿಸಿದರೆ, ನೋಡಬೇಕು ಅಂತ ಇಷ್ಟ ಇದೆ, ಬಿಕಾಸ್ ನನಗೆ ತುಂಬ ಇಷ್ಟ ವಾಟ್ಸ್ ಇನ್ ಮೈ ಬ್ಯಾಗ್ ಅಥವಾ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್, ವ್ಯಾಲೆಟ್ ಕಲೆಕ್ಷನ್ ನೋಡೋಕ್ಕೆ. ಸೊ ನಿಮಗೂ ಇಷ್ಟ ಇದೆ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲೇ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.